ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಸ್ಪೆಷಲ್ ಆಗಿದ್ದಾರೆ. ಮುಕ್ತ ಮನಸ್ಸಿನಿಂದಲೇ ಬೈಯೋದು ಇದೆ, ಹಾಗೆ ಬೈಯುವುದಕ್ಕೂ ಇವರು ಅಷ್ಟೇ ಫೇಮಸ್ ಆಗಿದ್ದಾರೆ. ಇವರ ಈ ಮಾತುಗಳನ್ನು ಕೇಳಿದರೆ ಮನರಂಜನೆ ಮಾತ್ರ ಪಕ್ಕಾ ನೋಡಿ. ಮೊದಲಿನಿಂದಲೂ ಓಂ ಪ್ರಕಾಶ್ ರಾವ್ ಹೀಗೆ ಇದ್ದಾರೆ. ಆದರೆ ಅವರು ಅಡುಗೆ ಕೂಡ ಮಾಡ್ತಾರೆ. ಅದಕ್ಕಾನೇ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಸ್ಪರ್ಧಿಯಾಗಿಯೇ ಬಂದಿದ್ದಾರೆ. ಆದರೆ ಇವರು ಇಲ್ಲಿ ಗೆಲ್ಲೋಕೆ ಬಂದಿಲ್ಲ, ಬದಲಾಗಿ ಜನರನ್ನ ರಂಜಿಸೋಕೆ ಬಂದಿದ್ದಾರಂತೆ. ಇದನ್ನ ಹೇಳ್ತಲೇ ಓಂ ಪ್ರಕಾಶ್ ರಾವ್ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೂಡ ಹೇಳಿಕೊಂಡಿದ್ದಾರೆ. ಒಮ್ಮೆ ಹೀಗೆ ಆಯಿತು, ಕೆಮ್ಮಣ್ಣುಗುಂಡಿಗೆ ಹೋಗಿದ್ರು. ಇದು ಅಯ್ಯ ಚಿತ್ರದ ಶೂಟಿಂಗ್ ಸಮಯ ಆಗಿತ್ತು. ಆ ಸಮಯದಲ್ಲಿ ಅಲ್ಲಿ ಏನೂ ಇರಲೇ ಇಲ್ಲ. ಬೆಳಗಿನ ತಿಂಡಿ ಅಂತ ಬಂದಾಗ ಏನಾದರೂ ಇದ್ದೇ ಇರುತ್ತೆ. ಆದರೆ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಒಂದು ಕೆಲಸ ಮಾಡಿದ್ರು. ಅದೇನು ಅನ್ನೋದು ಈಗಾಗಲೇ ಗೊತ್ತಾಗಿರುತ್ತೆ. ಸೆಟ್ಗೆ ಹೋಗೋ ಮುಂಚೆನೇ ಏನಾದರೂ ತಿನ್ನಬೇಕು ಅಂತಲೇ ಒಂದು ಪ್ಲಾನ್ ಮಾಡಿದ್ದಾರೆ. ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಅವರು ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದಾರಂತೆ. ದರ್ಶನ್ ಜೊತೆ ಒಟ್ಟಿಗೆ ಕುಳಿತು ಉಪ್ಪಿಟ್ಟನ್ನು ತಿಂತಿದ್ದಾರಂತೆ. ಕೆಮ್ಮಣ್ಣುಗುಂಡಿಯಲ್ಲಿ ಹೋದಾಗ ಉಪ್ಪಿಟ್ಟು ತಿಂದಿದ್ದಾರೆ. ಈ ವಿಷಯವನ್ನು ಸಂದರ್ಶನದಲ್ಲಿ ಓಂ ಪ್ರಕಾಶ್ ರಾವ್ ಹೇಳಿಕೊಂಡಿದ್ದಾರೆ. ದರ್ಶನ್ ಉಪ್ಪಿಟ್ಟು ತಿಂದು ತುಂಬಾನೇ ಖುಷಿ ಪಟ್ಟಿರೋ ಮ್ಯಾಟ್ರನ್ನ ಹೇಳ್ಕೊಂಡಿದ್ದಾರೆ. ಓಂ ಪ್ರಕಾಶ್ ರಾವ್ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬಂದಿದ್ದಾರೆ. ಆದರೆ ಇವರು ಇಲ್ಲಿ ಗೆಲ್ಲೋಕೆ ಬಂದಿಲ್ಲ, ಬದಲಾಗಿ ಜನರನ್ನ ಮನರಂಜನೆ ಮಾಡೋಕೆ ಬಂದಿದ್ದೇನೆ ಅಂತಲೇ ಹೇಳಿದ್ದಾರೆ. ಈ ಮೂಲಕ ತಮ್ಮ ಮನರಂಜನೆಯ ಜರ್ನಿಯನ್ನ ಕಲರ್ಸ್ ಕನ್ನಡದ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಮುಂದುವರಿಸಿದ್ದಾರೆ. ಸದ್ಯ ಇವರ ಸಿನಿಮಾಗಳು ಅಂತ ಬಂದ್ರೆ ಫಿನಿಕ್ಸ್ ಅನ್ನೋ ಚಿತ್ರ ಮಾಡಿದ್ದಾರೆ. ಇದು ನಟಿ ಮಣಿಯರೇ ಇರುವ ಚಿತ್ರವಾಗಿದೆ. ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಅವರ ತ್ರಿಶೂಲಂ ಶುರು ಆಗಿಯೇ ಬಹಳ ದಿನವಾಗಿದೆ. ಆದರೆ ಇಂದಿಗೂ ಈ ಚಿತ್ರದ ರಿಲೀಸ್ ಆಗಿಯೇ ಇಲ್ಲ. ಇದು ಬರಬೇಕು ಅನ್ನೋ ಆಸೆ ಅವರಿಗೂ ಇದೆ. ಇದು ತುಂಬಾನೇ ಚೆನ್ನಾಗಿದೆ. ಇದೊಂದು ಹೊರಗೆ ಬರಬೇಕು ಅನ್ನೋ ಆಸೆ ಇದೆ. ಡೆಡ್ಲಿ ಆದಿತ್ಯ ಜೊತೆಗೆ ಒಂದು ಸಿನಿಮಾ ಪ್ಲಾನ್ ಮಾಡಿದ್ದಾರಂತೆ. ಅದು ಬಿಟ್ಟರೆ ಇದೀಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಮಾಡ್ತಾ ಇದ್ದಾರೆ. ಈ ಚಿತ್ರ ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದೆ. ಇದರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟಿಸಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಇದ್ದಾರೆ. ಇವರ ಜೋಡಿಯ ಈ ಚಿತ್ರ ಗ್ರೇಟ್ ಕಾಂಬಿನೇಷನ್ ಅಂತಲೂ ಸ್ವತಃ ಓಂ ಪ್ರಕಾಶ್ ರಾವ್ ಹೇಳಿಕೊಂಡಿದ್ದಾರೆ. ವಿಶೇಷವೆಂದರೆ ಈ ಚಿತ್ರಕ್ಕೆ ಮೊದಲು ರವಿಚಂದ್ರ ಅಂತ ಶೀರ್ಷಿಕೆ ಇತ್ತು. ಆಮೇಲೆ ವೇದವ್ಯಾಸ ಅನ್ನೋ ಟೈಟಲ್ ಇಟ್ಟರು. ಆದರೆ ಕೊನೆಗೆ ಡೈರೆಕ್ಟರ್ ಓಂ ಪ್ರಕಾಶ್ ಈ ಚಿತ್ರಕ್ಕೆ ತ್ರಿಶೂಲಂ ಅಂತ ಹೆಸರಿಟ್ರು. ಈ ಚಿತ್ರ ಒಂದು ಹೊರಗೆ ಬರಬೇಕು ಅಂತ ಓಂ ಪ್ರಕಾಶ್ ರಾವ್ ಅವರು ಈಗಲೂ ಆಸೆ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.